hey, hey. Hi, cuties. It's been long. ನಾವ್ ಇವತ್ತು ವ್ಲಾಗ್ ಪೂರ ಕನ್ನಡದೊಳಗೆ ಮಾಡೋಣ ಆತ ನೋಡು ಎಷ್ಟು ಜನ ಕನ್ನಡದೊಳಗೆ ವ್ಲಾಗ್ ನೋಡ್ತಾರಂತ. ಅದು ಸ್ಪೆಸಿಫಿಕಲಿ ನಾರ್ತ್ ಕರ್ನಾಟಕ ಕನ್ನಡದೊಳಗೆ ಮಾತಾಡೋಣ ಇವತ್ತು. ಆತ್ರಿ ಇವತ್ತಂತೂ ಫುಲ್ ಮನ್ಯಾಗ ಇದ್ದೆ ನಾನು. ಇವತ್ತು ನಾನು ಏನಂದ್ರೆ ಮನೆಯಿಂದ ಕೆಲಸ ಮಾಡೀನಿ, ವರ್ಕ್ ಫ್ರಮ್ ಹೋಮ್ ಮಾಡೀನಿ. ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೀನಿ ಯಾಕಂದ್ರೆ ಸಂಜೆಗೆ ನಂಗೆ ಒಂದು ಟ್ರೈನಿಂಗ್ ಸೆಷನ್ ಇತ್ತು. ಅದು ಮತ್ತು ಆಫೀಸಿಂದ ಬಂದು ತಗೊಳಕ್ಕೆ ಟೈಮ್ ಆಗ್ತಿತ್ತು ಅಂತ ಹೇಳಿ ಮನೆಯಿಂದನೇ ಕೆಲಸ ಮಾಡೀನಿ ಇವತ್ತು. ಹೀಗೆ ಫುಲ್ ಕ್ರೇವಿಂಗ್ಸ್ ಆಗಾಕತ್ತೈತಿ. ನಾವು ಒಂಥರ ಹೊಟ್ಟೆಗೆಲ್ಲ ಗುಳು ಗುಳು ಅನ್ನತೈತಿ, ಚಹಾ ಕುಡಿಬೇಕತ್ತ. ಅದಕ್ಕೆ ನಾವೀಗ ಪ್ರಿಪೇರ್ ಮಾಡು ಏನಂದ್ರೆ ಚಹಾ. ಯಾವ ಚಹಾ? ಮಸಾಲೆ ಚಹಾ. ಗೊತ್ತಾಯ್ತು ನಿಮ್ಗೆ? ಸರಿ, ಈಗ ಚಹಾ ಮಾಡಿ ರೆಡಿ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಸ್ವಲ್ಪ ಏನೇನು ಆಗೈತಿ ಇದು ಪೂರಾ ವಾರ ಅದೆಲ್ಲ ನಿಮ್ಗೆ ಹೇಳ್ಬೇಕು ನಾ. ಅದಕ್ಕೆ ಓಕೆ, ಸ್ವಲ್ಪ ತಡೀರಿ, ವೇಟ್ ಮಾಡ್ರಿ, ಬರ್ತೀನಿ ನಾನು. ಈಗ ನೋಡ್ರಿ, ನಾನು ಚಹಾ ಅದೆಲ್ಲ ಕುಡ್ದು ಬಂದೆ. ಈಗ ಏನಾರ ಮಾಡೋಣ ಅಂತ ಹೇಳಿ ನಾನು ಆರ್ಟ್ ಸಪ್ಲೈಸ್ ಎಲ್ಲ ತೊಗೊಂಡು ಕುಂತೀನಿ. ಇದು ಕ್ಯಾನ್ವಾಸ್ ಬೋರ್ಡ್, ಆಮೇಲೆ ಸಿಸರ್, ಟ್ವೀಸರ್ಸ್, ಟಿಶ್ಯೂ, ಫೆವಿಕಾಲ್, ಇವ ಹಿಂಗೆ ಬಟ್ಲ ಅದಲ್ರಿ ಇವ. ಇದ್ರೊಳಗೆ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಇದು ಫುಲ್ ನನ್ನ ಆರ್ಟ್ ಸಪ್ಲೈಸ್. ಇದು ನೀರು ಐತಿ, ಆಮೇಲೆ ಅಲ್ಲೊಂದು ಹಂಗೆ ಬೌಲ್ ಥರ ಐತಿ ಆತ. ಈಗ ಮಾಡೋಣ ಏನಂದ್ರೆ ಒಂದು ಟೆಕ್ಸ್ಚರ್ಡ್ ಆರ್ಟ್ ಮಾಡ್ಬೇಕಂತ ಅದೀನಿ. ಹಂಗೆ ಅದನ್ನು ಮಾಡೋಣ. ಈಗ ಟೆಕ್ಸ್ಚರ್ಡ್ ಆರ್ಟ್ ಮಾಡೋ ಸಂಬಂಧ ನನ್ನ ಕಡೆ ಒಂದು ರೆಫರೆನ್ಸ್ ಐತ್ರಿ, ನಾ ಅದನ್ನು ತೊಗೊಂಡು ಮಾಡತ್ತೀನಿ. ಇದು ಟಿಶ್ಯೂಸ್ ಅದಾವಲ್ಲ, ಇದು ಬೌಲ್ ಒಳಗೆ ಸಣ್ಣ ಸಣ್ಣಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆಮೇಲೆ ಅದು ಫುಲ್ ಹಿಂಗೆ ನೆನೀತಿತ್ತಲ್ಲ, ನೆನೆದ ಮೇಲೆ ಅದು ಏನು ಅದ್ರಾಗ ನೀರು ಹಾಕ್ತೀವಿ. ನೀರು ಹಾಕಿ ಆಮೇಲೆ ಅದು ಫುಲ್ ಒಂಥರ ಟೆಕ್ಸ್ಚರ್ ಟೈಪ್ ಆಗ್ತೈತಿ. ಏನೋ ಒಂಥರ ಟೆಕ್ಸ್ಚರ್ ಕನ್ನಡ ಒಳಗೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಆದರೆ ಅದಾದಮೇಲೆ ನಾವು ಅದ್ರಾಗ ಕಲರ್ ಮಿಕ್ಸ್ ಮಾಡಿ ಚಂದ ಹಂಗೆ ಟೆಕ್ಸ್ಚರ್ ಕಲರ್ ಮತ್ತು ಗ್ಲೂ ಮಿಕ್ಸ್ ಮಾಡ್ಬೇಕು. ಇದು ನಮ್ಮ ಕಡೆ ಫೆವಿಕಾಲ್ ಐತಂದ್ರೆ ನಾನು ಅದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಪೇಂಟ್ ನಿಮ್ಗೆ ಯಾವ ಡಿಸೈನ್ ಬೇಕೋ ನೀವು ಅದನ್ನು ಡ್ರಾ ಮಾಡ್ಕೊಂಡು ಅದನ್ನು ಮಾಡ್ಬೋದು. ಭಾಳ ಚಂದ ಕಾಣ್ತೈತ್ರಿ ಅದು. ನಾನು ನಿಮಗೆ ಮಾಡಿ ತೋರಿಸ್ತೀನಿ ಆಯ್ತಾ. ಈಗ ನೋಡಿರಿ, ನಾನು ಹಿಂಗೆ ಸಣ್ಣ ಸಣ್ಣಂಗೆ ಕಟ್ ಮಾಡ್ಕೊಳತ್ತೀನಿ. ಕಾಣತಿತ್ತಲ್ಲ ನಿಮ್ಗೆ? ಫುಲ್ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಶರಣ್ರಿ ಎಲ್ರಿಗೂ. ಇವತ್ತು ಶನಿವಾರ ಐತಿ. ಇವತ್ತು ಫುಲ್ ಆಫ್ ಮಸ್ತ್ ನಿದ್ದೆ ಮಾಡೀನಿ. ಬೆಳಗ್ಗೆ 11ವರೆಗೂ ಮಕ್ಕಂಡು ಎದ್ದು ಚಾದ್ ಮಾಡಿ ಕುಡಿದು ಮಸ್ತ್ ಇವತ್ತು ಚಿಕನ್ ಮಾಡಿದ್ದೆ. ಭಾರಿ ಅಂದರೆ ಭಾರಿ ಚಿಕನ್ ಆಗಿತ್ತು. ಒಂದು ಇನ್ಸ್ಟಾಗ್ರಾಮ್ ಒಳಗೆ ಒಂದು ರೆಸಿಪಿ ನೋಡಿ ಮುಗ್ಲೈ ಚಿಕನ್ ಮಾಡಿದ್ದೆ ಮಸ್ತ್. ಅದ್ರ ಜೊತೆ ರೊಟ್ಟಿ, ಚಿಕನ್, ಅನ್ನ ಮಾಡಿ ತಿಂದು ಈಗ ಒಂದು 5:30 ಆಗಿತ್ತು ಅನ್ನಿಸ್ತೈತಿ. ಈಗ ಸ್ವಲ್ಪ ವಾಕ್ ಮಾಡ್ಕೊಂಡು ಬರಕ್ಕೆ ಅಂಥೇಳಿ ಹೊಂಟೀನಿ ಆತ. ಸೊ ಬರ್ರಿ ನೀವು, ಅಲ್ಲೇ BTM ಲೇಕ್ ನನ್ನ ಕಾಮನ್ ಐತಲ್ಲ ಜಾಗ, ಅಲ್ಲಿಗೆ ಹೊಂಟೀನಿ. ನೀವು ಬರ್ರಿ ನನ್ನ ಜೊತೆ, ನೋಡೋಣ ಏನೇನು ಮಾಡ್ತೀನಿ ಅಂತ. ಸರಿ. ಗೈಸ್, ನಾನಿಲ್ಲಿ BTM ಲೇಕಿಗೆ ಬಂದೀನಿ. ಹಂಗೆ ಜಸ್ಟ್ ವಾಕ್ ಮಾಡಕ್ಕೆ, ಜಸ್ಟ್ ಹಂಗೆ ಸ್ವಲ್ಪ ಫ್ರೆಶ್ ಆಗುತ್ತೆ. ನಿಮ್ಗೆ ವ್ಯೂ ತೋರಿಸ್ತೀನಿ ಮತ್ತು ನಿಮ್ಗೆ ನನ್ನ ತಲೆಗೇನು ಅನಿಸಿದ್ದೆ ಆತ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಒಂದು ಫಸ್ಟ್ ನೀವು ವ್ಯೂ ನೋಡಿ. ಸೊ ಒನ್ಸ್ ಅಪಾನ್ ಅ ಟೈಮ್ ಅಲ್ಲ, ಇವಾಗೂ ಕೂಡ ಓಕೆ, ಈ ಲೇಕ್ ಒಳಗೆ ಒಂದು ಪೋರ್ಷನ್ ಹಿಂಗೈತಿ. ಓಕೆ, ಆ್ಯಂಡ್ ಇನ್ನೊಂದು ಪೋರ್ಷನ್ ತೋರಿಸ್ತೀನಿ ನಿಮ್ಗೆ. ಐ ವಿಲ್ ಶೋ ಯು ದ ಅದರ್ ಪೋರ್ಷನ್ ಇನ್ ಸೆಕೆಂಡ್. ಇಲ್ಲಿ ನೋಡ್ರಿ, ಇನ್ನೊಂದು ಪೋರ್ಷನ್ ಆಫ್ ದ ಲೇಕ್ ಹಿಂಗೈತಿ, ರೈಟ್? ಇನ್ನೊಂದು ಕಡೆ ಹೋದ್ರೆ ಬರೀ ನೀರು ಅಷ್ಟೇ ಇದೆ. ಗೊತ್ತಾಯ್ತು ನಿಮ್ಗೆ? ಲೈಫ್ ಇಸ್ ಆಲ್ಸೋ ಹಂಗೆ. ಒನ್ಸ್ ಅಪಾನ್ ಅ ಟೈಮ್ ನಿಮ್ದ್ರೊಳಗೆ ನೀರೇ ಇರಂಗಿಲ್ಲ. ಲೈಕ್ ನೀವು ಎಷ್ಟು ಕಷ್ಟಪಡ್ತಿದ್ರು ನಿಮ್ಮ ಲೈಫ್ ಒಳಗೆ ಏನೂ ಆಗ್ತಿರಂಗಿಲ್ಲ, ರೈಟ್? ಬಟ್ ಆಫ್ಟರ್ ದಟ್ ಫೇಸ್ ಗೋಸ್, you will definitely see that water which everybody is looking for. Just have patience. When I came in ಮಾರ್ಚ್ ಒಳಗೆ ಬಂದಾಗ ಫುಲ್ ಬರೀ ಇಷ್ಟಷ್ಟು ಇತ್ತು, ನೀರು ಅನ್ನೋದು ಒಂದು ಚೂರು ಇರಲಿಲ್ಲ. ಬಟ್
ಈಗ ನೋಡ್ರಿ ನೀರು ಐತಿ ಅದು ಐತಿ. ಸೊ ನಿಮ್ಗೆ ಪೇಷನ್ಸ್ ಇರಬೇಕು. ಅದರಿಂದ ಹೊರಗೆ ಬರೋ ಅಂಥದ್ದು ನಿಮಗೆ ಆ ಧೈರ್ಯ ಇದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಜಸ್ಟ್ ವೇಟ್ ಫಾರ್ ಯುವರ್ ಟೈಮ್ ಟು ಕಮ್ ಆ್ಯಂಡ್ ವರ್ಕ್ ಅಕಾರ್ಡಿಂಗ್ಲಿ. ಮಸ್ತ್ ಕೆಲಸ ಮಾಡಿರಿ. ನಿಮ್ಗೆ ಎಷ್ಟು ಆದಷ್ಟು ಎಫರ್ಟ್ಸ್ ಹಾಕ್ರಿ, ನಿಮಗೆ ರಿಸಲ್ಟ್ ಸಿಗ್ತೈತಿ. ಡೋಂಟ್ ಗಿವ್ ಅಪ್. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಕಾಣತೈತೆ ನೋಡ್ರಿ. ನಿಮ್ಗೆ ಇನ್ನೊಂದು ಪಾರ್ಟ್ ತೋರಿಸ್ತೀನಿ. ಬರೀ ನೀರು ಅಷ್ಟೈತಿ, ಅಲ್ಲಿ ಎಲ್ಲಿ ಎಂಥ ಪ್ಲಾಂಟ್ಸ್ ಏನೂ ಇಲ್ಲ. ಬಟ್ ಈ ಪ್ಲಾಂಟ್ಸ್ ಇರೋದ್ರಿಂದ ಆ ವಾಟರಿಗೂ ಎಷ್ಟು ಚಂದ ಕಾಂಟ್ರಾಸ್ಟ್ ಆಗೋದನ್ನ. ಸೇಮ್ ವೇ ಆ ದುಃಖ ಇದ್ದಿದ್ದಕ್ಕೆ ನಿಮ್ಮ ಲೈಫಲ್ಲಿ ಬರೋ ಸುಖಕ್ಕೆ ಎಷ್ಟು ವ್ಯಾಲ್ಯೂ ಇರ್ತೈತೆ ಗೊತ್ತು. ಸೊ ಜಸ್ಟ್ ಅ ಸ್ಮಾಲ್ ಥಿಂಗ್ ದಟ್ ಐ ರಿಯಲೈಸ್ಡ್. ವಿಷಯ ಏನಂದ್ರೆ ಜನ ಬರ್ತಾರೆ ಲೇಕಿಗೆ, ಬಂದು ಅಲ್ಲಿ ಎಲ್ಲ ಇದು ಹಾಕ್ತಾರೆ. ನೋಡ್ರಿ ನಾನು ಈಗ ತೋರಿಸ್ತೀನಿ. ನಿಮ್ಮ ಬಾಟಲ್ ಕಾಣ್ಬೋದಲ್ಲ, ನೋಡಿ ಬಾಟಲ್ ಎಲ್ಲ ಒಗೆದು ಹೋಗ್ತಾರೆ. ಲೈಕ್ ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಇದು ಕ್ಲೀನ್ ಇಡಕ್ಕಂತ. ಎಲ್ಲಿ ಬೇಕಾದಲ್ಲಿ ಬಂದು ಹಂಗೆ ಒಗದು ಹೋದ್ರೆ ಚಂದ ಅನ್ಸಂಗಿಲ್ಲ. ಸೊ ಪ್ಲೀಸ್ ಬಂದು ಸ್ವಲ್ಪ ಕ್ಲೀನ್ ಇಡ್ರಿ ಲೇಕ್ ಅದೆಲ್ಲ. ಹೇಲೋ, ನಾನು ಗುಡಿಗೆ ಹೊಂಟೀನಿ ರೀ ಇವತ್ತು. ಬನಶಂಕರಿ ಗುಡಿಗೆ ಹೊಂಟೀನಿ. ನೀವು ಕೇಳಿದ್ರೆ ಏನು ಬರೀ ಗುಡಿ ಅಂತಿದ್ದೆ ಅಂದ್ರೆ ನನಗೆ ಚಲೋ ಅನಿಸ್ತೈತಿ ಹೋಗಕ್ಕೆ. ಮತ್ತು ಭಾಳ ದಿನ ಆಗೈತಿ ಗುಡಿಗೆ ಹೋಗಿ. ಸೊ ಯಾಕೋ ಒಳಗಿಂದ ಫೀಲಿಂಗ್ ಬರಕತ್ತಿತ್ತು ಹೋಗ್ಬೇಕಂತ ಹೇಳಿ. ಸೊ ಹೊಂಟೀನಿ. ನೋಡ್ರಿ ನಾನು ಹಿಂಗೆ ಕಾಣತೀನಿ, ಚಂದ ಕಾಣತೀನಿ ಎಲ್ಲ ಹೇಳಿದ್ವಿ. ಆಲ್ಮೋಸ್ಟ್ ನೋಡ್ರಿ ಬಿಂದಿ ಎಲ್ಲ ಹಚ್ಕೊಂಡೀನಿ. ಆಲ್ಮೋಸ್ಟ್ ರೆಡಿ ಆಗೀನಿ. ಬರೀ ಒಂದು ಲಿಪ್ ಬಾಮ್ ಆಲ್ಮೋಸ್ಟ್ ಹಚ್ತೀನಿ. ಲಿಪ್ಸ್ಟಿಕ್ ಹಚ್ಚಕ್ಕೆ ಯಾಕೋ ಮನಸ್ಸಿಲ್ಲ. ಒಂದು ನಿಮಿಷ, ಟಿಂಟೆಡ್ ಲಿಪ್ ಬಾಮ್ ಹಚ್ಕೊ. ಇದು ನನ್ನ ಕಡೆ ಟಿಂಟೆಡ್ ಲಿಪ್ ಬಾಮ್ ಐತಿ. ಇದನ್ನು ಹಚ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆಗೀನಿ. ಹೆಂಗೆ ಹೋಗ್ತೀನಿ ಅದೇನೋ ಡಿಸೈಡ್ ಮಾಡಿಲ್ಲ. ಆಲ್ಮೋಸ್ಟ್ ಬಸ್ಸಿಗೆ ಹೋಗ್ಬೋದು. ಇಲ್ಲ ನಾನು ತಮ್ಮ ಒಂದೇನೋ ಪೋಟ್ರ್ ಮಾಡೋಣ. ಅವ್ನು ಮೊದಲು ಇಲ್ಲೇ ಇರ್ತಿದ್ದ ಆತ. ಅವ್ನು ಹಾಸ್ಟೆಲಿಂದ ಏನೋ ಪೋಟರ್ ಮಾಡೋಣ. ಮೇ ಬಿ ಅವ್ನು ಸೂಟ್. ನನ್ನ ಕಸಿನ್ ಮದುವೆ ಐತಿ ಯಾವಾಗಂದ್ರೆ ಟ್ಯೂಸ್ಡೇ ವೆನ್ಸ್ಡೇ ಮದುವೆ ಐತಿ. ಸೊ ನಾನು ಹೊಂಟೀನಿ. ಎಲ್ಲರೂ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ, ನನ್ನ ಫಸ್ಟ್ ತಮ್ಮ, ನನ್ನ ಸೆಕೆಂಡ್ ತಮ್ಮ ಇಬ್ಬರು ಅವರು ಬರಾಕತ್ತಾರ. ಸೊ ಅವ್ನ ಬ್ಲೇಸರ್ ಇಲ್ಲಿ ಅವ್ನ ಹಾಸ್ಟೆಲ್ ಒಳಗೆ ಬಿಟ್ಟಿದ್ದ. ಸೊ ಅದನ್ನು ತರಾಕಂತ ಹೇಳಿ ಅವ್ನ ಫ್ರೆಂಡ್ ಕಡೆಯಿಂದ ತರ್ಸೋಣ. ಮೆಜೆಸ್ಟಿಕ್ಕಿಂದ ನಾನು ಇದು ರ್ಯಾಪಿಡೋ ಪಾರ್ಸಲ್, ಉಬರ್ ಪಾರ್ಸಲ್ ಬುಕ್ ಮಾಡೀನಿ. ಅದು ಬರಾಕತ್ತೈತಿ. ಅದು ಮೇ ಬಿ ನಾನು ಹೋಗ್ಬಿಡ್ತೀನಿ. ಅವ್ರಿಗೆ ಇಲ್ಲಿ ಸೆಕೆಂಡ್ ಫ್ಲೋರ್ ಒಳಗೆ ಇಟ್ಟು ಹೋಗಂತ ಹೇಳ್ತೀನಿ. ಸರಿ ಈಗ ಬರ್ರಿ ಹೋಗೋಣ. ತೋರಿಸ್ತೀನಿ ನಿಮ್ಗೆ. ಬನಶಂಕರಿ ಗುಡಿ ಭಾಳ ಚಂದ ಐತಿ, ಭಾಳ ಪವರ್ಫುಲ್ನೂ ಐತಿ. ನಿಮ್ಗೆ ತೋರಿಸ್ತೀನಿ ಬರ್ರಿ. ನಾನು ಆಲ್ರೆಡಿ ರೀಚ್ ಆಗೇನ್ರಿ. ಇದನ್ನು ತಗೊಂಡೇನಿ. ದೀಪ ಟೆಂಪಲ್ ತೋರಿಸ್ತೀನಿ ತಡೀರಿ ನಿಮ್ಗೆ. ನಾನು ಒಳಗೆ ಹೋಗಿ ನಿಮ್ಗೆ ಮಾತಾಡ್ತೀನಿ. ನಾನು ಈಗ ಜಸ್ಟ್ ದರ್ಶನ ಮುಗಿಸ್ಕೊಂಡೆ ಈಗ ಹೊಂಟೇನ್ರಿ ಮನೆಗೆ. ಬಸ್ಸಿಗೆ ಹೋಗ್ತೀನಿ. ಬರೋವಾಗ ಆಟೋಗೆ ಬಂದಿದ್ದೆ. ಸರಿ ಹೆಂಗೂ ಟೆಂಪಲ್ನು ಕ್ಲೋಸ್ ಆಗತೈತಿ. ನಾನು ಮನೆಗೆ ಬಂದೆ ರೀ. ಮನೆಗೆ ಬಂದು ಚೇಂಜ್ ಮಾಡಿ ಕುಂತೀನಿ. ಈಗ ಊಟ ಮಾಡ್ಬೇಕು ನಾನು. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತು ನನ್ನ ಕನ್ನಡ ವ್ಲಾಗ್ ಹೇಳ್ರಿ, ಕಾಮೆಂಟ್ ಮಾಡಿರಿ. ನಿಮ್ಗೆ ಯಾವ ಪಾರ್ಟ್ ಭಾಳ ಇಷ್ಟ ಆತ ಅಂತ. ಮತ್ತು ನಾನು ಎದ್ರ ಮೇಲೆ ಜಾಸ್ತಿ ವ್ಲಾಗ್ ಮಾಡಲಿ ಅದನ್ನು ನೀವು ಕಾಮೆಂಟ್ ಮಾಡಿರಿ, ನಂಗೆ ಐಡಿಯಾಸ್ ಕೊಡ್ರಿ. ನಾನು ಆಲ್ಮೋಸ್ಟ್ ಈಗ ಡೈಲಿ ಲೈಫ್ ಏನೇನು ಆಗ್ತದೆ ಅದಷ್ಟು ಮಾಡತ್ತೀನಿ. ಅದನ್ನು ಬಿಟ್ಟರೆ ಯಾವುದು ಲೈಕ್ ಮಾಡಿಲ್ಲ. ಬಟ್ ನೀವು ನಂಗೆ ಸಜೆಸ್ಟ್ ಮಾಡಿರಿ ನಾನು ಯಾವ ಟೈಪ್ ವ್ಲಾಗ್ ಮಾಡಲಿ ಅಂಥೇಳಿ.
ಪ್ಲೀಸ್ ನನ್ನ ಚಾನಲಿಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ಆದಷ್ಟು ಕಾಮೆಂಟ್ ಮಾಡಿರಿ ಪ್ಲೀಸ್. ಆಮೇಲೆ ಇನ್ನೊಂದು ಏನು ಹೇಳಬೇಕಿತ್ತಂದ್ರೆ ನಿಮ್ಗೆ ನಾನು ಕನ್ನಡ ವ್ಲಾಗ್ ಹೆಂಗೆ ಅನ್ನಿಸ್ತು ಅದು ಹೇಳ್ರಿ. ಆಮೇಲೆ ನಾನು ಕನ್ನಡ ಒಳಗೆ ಕಂಟಿನ್ಯೂ ಮಾಡ್ಬೇಕು ಆರ್ ಇಂಗ್ಲಿಷ್ ಆ್ಯಂಡ್ ಹಿಂದಿ ಯಾವ್ದ್ರಾಗ ನಾನು ವ್ಲಾಗ್ ಮಾಡಲಿ ಅದನ್ನು ಹೇಳ್ರಿ. ಓಕೆ, ಆರಾಮಿರಿ, ಮಸ್ತ್ ಇರ್ರಿ, ಎಂಜಾಯ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.